ಯಾಸಿನ್ ಅವರು ನನ್ನ ಜೊತೆ ಶಾಸಕರಾಗಿ ನಾವೆಲ್ಲ ಒಟ್ಟಿಗೆ ರಾಜಕಾರಣ ಮಾಡಿದವರು. ಜಾಫರ್ ಶರೀಫ್ ಅವರ ಅಳಿಯ, ಅವರ ಧರ್ಮಪತ್ನಿ ಕೂಡ ನನಗೆ ಬಹಳ ಬಾಲ್ಯದಿಂದ ಗೊತ್ತು. ನಾವೆಲ್ಲ ಒಂದೇ ಏರಿಯಾದವರು, ರಾಜನಗರದಲ್ಲಿ ಸ್ಕೂಲ್ ವಿದ್ಯಾಭ್ಯಾಸ ಮಾಡುವಾಗ. ಆಮೇಲೆ ಅವ್ರ ಜೊತೆ ಸಂಬಂಧ ಯಾಸಿನ್ ಕೊಟ್ಟು ಮದುವೆ ಮಾಡಿದ್ರು. ಅವ್ರ ಮಕ್ಕಳೆಲ್ಲ ಬಹಳ ಹತ್ತಿರದಿಂದ ಬಲ್ಲ. ಬಹಳ ಶಾಸಕರಾಗಿ ಎಲ್ಲ ಒಟ್ಟು ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಅವರು ಮಾಡ್ತಿದ್ರು. ಮಧ್ಯೆ ಅವ್ರಿಗೆ ಸ್ವಲ್ಪ ಆರೋಗ್ಯ ಕೆಡ್ತು. ಇಲ್ಲಾಂದ್ರೆ ಅವ್ರಿಗೆ ಯಾವಾಗಲೂ ಕೂಡ ನಾವು ಸುಮಾರು 5 ಬಾರಿ ಹೀಗೆ ಸೀಟು 6 ಬಾರಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ದುರ್ಸಿ ಸೀಟನ್ನ ಕೊಟ್ಟಿತ್ತು. ಒಳ್ಳೆ ನಾಯಕರಾಗಿದ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಕೂಡ ಒಳ್ಳೇದಾಗಲಿ. ಬಹಳ ಜನ ಅನ್ಯಾಯಗಳಿದ್ದಾರೆ. ಜಾಫರ್ ಶರೀಫ್ ಅವರ ಕುಟುಂಬದಲ್ಲಿ ಸದ್ಯಕ್ಕೆ ಒಬ್ಬ ಹಿರಿಯ ವ್ಯಕ್ತಿಯಾಗಿ ಇದ್ದಿದ್ದವರೇನೆ ಮಾರ್ಗದರ್ಶನ ಮಾಡುವಂತ ಒಂದು ದೊಡ್ಡ ಪರಂಪರೆ ಇರುವಂತಹ ಒಂದು ವಂಶ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸರ್ಕಾರದಿಂದ ಅವ್ರಿಗೆ ಏನ್ ಗೌರವನ ಸಲ್ಲಿಸಬೇಕು, ಗೌರವ ಎಲ್ಲಿದೆ, ಸರ್ಕಾರಿ ಗೌರವ ಎಲ್ಲಿದೆ, ಅವ್ರಿಗೆ ಕೊನೆ ಯಾತ್ರೆಗೆ ನಾವು ಅನುವನ್ನ ಮಾಡಿಕೊಡ್ತೇವೆ. ಯಾರೆಲ್ಲ ಆದೇಶವನ್ನ ಕೊಟ್ಟಿದ್ದೇವೆ. ಬಂದು ನನ್ನ ಭೇಟಿ ಮಾಡ್ತೇನೆ. ಆಮೇಲೆ ನಮ್ಮ KCC ಜನರಲ್ ಸೆಕ್ರೆಟರಿಗಳು ರಿಜ್ವಾನ್ ಅವರು, ನಮ್ಮ ರವಿ ಬೋಸಾಜು, ನಮ್ಮ ರತನ್ ಬೋಲ್ಡು, ಇನ್ನೆಲ್ಲ ಅನೇಕ ಮುಖಂಡರು ಮತ್ತು ನಮ್ಮ ಗುಲ್ಬರ್ಗಾದಿಂದ ನಮ್ಮ ಅಧ್ಯಕ್ಷರು, ವರ್ಕ್ಬೋರ್ಡ್ ಅಧ್ಯಕ್ಷರು ಅವರು ಕೂಡ ಬಂದಿದ್ದಾರೆ. ಎಲ್ಲ ಅನೇಕ ಧರ್ಮ ಬಂದಿದ್ದಾರೆ. ಸೊ ನಾವೆಲ್ಲ ಅವರ ಜೊತೆಲಿ बड़े दुख के साथ ये कहना पड़ता है कि हमारे कांग्रेस पार्टी के बहुत ही सीनियर लीडर और मरहूम जाफर शरीफ साहब के जवाई और मेरे भी बहुत अच्छे खास दोस्त जो तकरीबन 3 बार MLA रह चुके हैं और बहुत ही अच्छी शख्सियत, आज उनका इंतकाल हुआ है. और यहाँ से शायद शाम को 6 बजे वो रायचूर लेकर के जाएंगे और रायचूर में कल दोपहर को जोहर की नमाज में मदफन होगा. और ये खबर मुझे बड़े दुख के साथ देना पड़ रहा है कि यासीन साहब हम सब लोगों से दूर चले गए. दुआ है कि अल्लाह इनकी मग़फ़िरत करे.